ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಾಫ್ಟಾದ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಸಹ ಬಳಸಿದ್ದೇನೆ. ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಉದ್ದಿನಬೇಳೆ ಕಡಿಮೆ ತಗೊಳ್ಬೋದು. ಮತ್ತು ಇದು ತುಂಬ ಹೆಲ್ದಿ ಕೂಡ ಹೌದು, ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ನಾನು 4 ಕಪ್ಪಿನಷ್ಟು ಇಡ್ಲಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆಬೇಕು. ಈಗ ಇದನ್ನು ಚೆನ್ನಾಗಿ ತೊಳೆದು ತರ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಒಂದು 3-4 ಸಲ ತೊಳೆಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೆನೆಯಲು ಬಿಡಬೇಕು. ಒಂದು 5-6 ಗಂಟೆ ನೆನೆಬೇಕು. ಮತ್ತು ಇಲ್ಲಿ ನಾನು ಉದ್ದಿನಬೇಳೆ ಸಹ ತಗೊಂಡಿದ್ದೇನೆ. ಇಲ್ಲಿ ಉದ್ದಿನಬೇಳೆಯನ್ನು ನಾನು 1/4 ಕಪ್ಪಿನಷ್ಟು ತಗೊಂಡಿದ್ದೇನೆ, ಜಾಸ್ತಿ ತಗೊಳ್ಳೋದಿಲ್ಲ. ಮತ್ತು ಇದನ್ನು ಸಹ ಚೆನ್ನಾಗಿ ತೊಳೆಬೇಕು, ಒಂದು 3-4 ಸಲ ತೊಳೆಬೇಕು. ಇದನ್ನು ಸಹ ನಾನು ತೊಳೆದು ತಂದಿದ್ದೇನೆ 3-4 ಸಲ. ಈಗ ಇದನ್ನು ಸಹ ನೀರು ಹಾಕಿಬಿಟ್ಟು ನೆನೆಯಲು ಬಿಡಬೇಕು. ಈಗ ನೋಡಿ, 4-5 ಗಂಟೆ ನಾನು ನೆನೆಯಲು ಬಿಡ್ತಾ ಇದ್ದೇನೆ. ಈಗ 4-5 ಗಂಟೆ ಆಗಿದೆ. ಈಗ ನೋಡಿ, ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಬೇಕು. ಸ್ಮೂತಾಗಿ ರುಬ್ಬಬೇಕು ಇದನ್ನು, ಯಾವಾಗಲೂ ಉದ್ದಿನಬೇಳೆಯನ್ನು. ನೋಡಿ, ಇಲ್ಲಿ ಫೈನ್ ಪೇಸ್ಟಾಗಿ ರುಬ್ಬಿ ತಂದಿದ್ದೇನೆ ನಾನು ಇದನ್ನು. ಈಗ ಅಕ್ಕಿಯನ್ನು ತಗೊಳ್ತಿದ್ದೇನೆ. ಅಕ್ಕಿ ಸಹ ಹಾಗೆ ನೆಂದಿದೆ ಚೆನ್ನಾಗಿ. ಇದನ್ನು ಸಹ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ರುಬ್ಬಲಿಕ್ಕೆ. ನಾನೀಗ ಅಕ್ಕಿ ರುಬ್ಬುವಾಗ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದೇನಂತ ಹೇಳಿದರೆ ಸೋರೆಕಾಯಿ. ನಾವೀಗ ಸೋರೆಕಾಯಿ ಸಾಂಬಾರು ಮಾಡಿ ತಿರುಳನ್ನು ಬಿಸಾಡ್ತೇವೆ. ಈ ತಿರುಳನ್ನು ನಾವು ತೆಗೆದಿಟ್ಕೊಂಡು ಈಗ ಇಡ್ಲಿಗೆ ಯೂಸ್ ಮಾಡ್ಬೋದು. ಇಡ್ಲಿಗೆ ಯೂಸ್ ಮಾಡೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ ಮತ್ತು ಹೆಲ್ದಿ ಕೂಡ. ಸಣ್ಣ ಮಕ್ಕಳು ಕೆಲವರೆಲ್ಲ ಸೋರೆಕಾಯಿ ತಿನ್ನಲ್ಲ, ಕೆಲವರೆಲ್ಲ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಗೊತ್ತಾಗೋದಿಲ್ಲ. ಈಗ ನೋಡಿ, ನಾನು ನುಣ್ಣಗೆ ಪೇಸ್ಟ್ ಮಾಡಿ ತಂದಿದ್ದೇನೆ. ಇದನ್ನೀಗ ನಾನು ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಂದು 3/4 ಕಪ್ಪಿನಷ್ಟು ಸೋರೆಕಾಯಿ ಪಲ್ಪ್ ಮತ್ತು ಅದರದ್ದು ಪೀಸನ್ನು ತಗೊಂಡಿದ್ದೇನೆ. ಇದನ್ನೀಗ ರುಬ್ಬುವಾಗ ಇದರ ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ತಿದ್ದೇನೆ. ಈಗ ಜಾಸ್ತಿ ನೀರು ಹಾಕೋದಿಲ್ಲ ಇದಕ್ಕೆ, ಇದರದ್ದು ನೀರಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಈಗ ಇದನ್ನು ನುಣ್ಣಗೆ ರುಬ್ಬಿ ತರಬೇಕು. ನಾನೀಗ ನುಣ್ಣಗೆ ರುಬ್ಬಿ ತಂದಿದ್ದೇನೆ ನಾನು. ಇದನ್ನು ಅದೇ ನಾವು ಉದ್ದಿನಬೇಳೆ ಹಿಟ್ಟು ಮಾಡಿದ್ದೇವಲ್ಲ, ಅದೇ ಪಾತ್ರೆಗೆ ಹಾಕಬೇಕು. ಈಗ ಇದನ್ನು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸಹ ಹಾಕ್ತಾ ಇದ್ದೇನೆ, ತುಂಬ ನೀರು ಹಾಕಲಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು, ಈ ರೀತಿಯಾಗಿ. ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ. ನಾವು ಡೈರೆಕ್ಷನ್ ಚೇಂಜ್ ಮಾಡಬಾರ್ದು. ಮತ್ತು ಇದಕ್ಕೆ ಸೋರೆಕಾಯಿ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿ ಸಹ ಇರುತ್ತೆ. ಈಗ ನಾನು ಇದನ್ನು ಮುಚ್ಚಳ ಮುಚ್ಚಿ ಓವರ್ನೈಟ್ ಬಿಡ್ತೇನೆ. ಈಗ ಬೆಳಗ್ಗೆ ಆಗಿದೆ. ಈಗ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇಡ್ಲಿ ಹಿಟ್ಟು ತುಂಬ ಉದುಗಿ ಬಂದಿದೆ. ಇದಕ್ಕೀಗ ನಾನು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಾನು ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಇಡ್ಲಿ ಮೌಲ್ಡ್ ಏನಿದೆ ಅದನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಈಗ ಇಡ್ಲಿ ಹಿಟ್ಟು ಸಾಕಬೇಕು. ನಾವು ಯಾವಾಗಲೂ ಇಡ್ಲಿ ಮಾಡುವಾಗ ಈ ರೀತಿ ಬೆಣ್ಣೆ ಹಾಗೆ ಬಂದರೆ ಹಿಟ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ. ನಾವು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ತಟ್ಟೆಗೆ ಸಹ ಹಾಕಿಟ್ಟಿದ್ದೇನೆ. ಈಗ ನಾನು ನೀರು ಬಿಸಿಗೆ ಇಟ್ಟಿದ್ದೇನೆ ಇಡ್ಲಿ ಮಾಡಲಿಕ್ಕೆ. ಈಗ ನೀರು ಬಿಸಿಯಾಗಿದೆ. ಈಗ ಎಲ್ಲ ಟ್ರೇಸ್ ಇದರೊಳಗಡೆ ಇಡ್ತಾ ಇದ್ದೇನೆ. ಈಗ ಇದನ್ನು 10 ನಿಮಿಷ ಬೇಯಿಸಬೇಕು, ಜಾಸ್ತಿ ಬೇಯಿಸಬಾರ್ದು. ಈಗ 10 ನಿಮಿಷ ಆಗಿದೆ. ಇದನ್ನು ನಾನೀಗ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಇಡ್ಲಿಯನ್ನು ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇಡ್ಲಿ. ತುಂಬ ಸಾಫ್ಟಾಗಿ ಇರುತ್ತೆ. ಚಟ್ನಿ ಜೊತೆಗೆ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಮತ್ತು ನಾವು ಸೋರೆಕಾಯಿ ಹಾಕಿದ್ದೇವೆ ಅಂತೇಳಿ ಗೊತ್ತಾಗೋದಿಲ್ಲ ತಿನ್ನುವಾಗ, ಸ್ವಲ್ಪ ಸಹ ಗೊತ್ತಾಗೋದಿಲ್ಲ. ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ಯಾರೆಲ್ಲ ಸೋರೆಕಾಯಿ ತಿನ್ನೋದಿಲ್ಲ ಅವರಿಗೆಲ್ಲ ಈ ರೀತಿಯಾಗಿ ಮಾಡಿಕೊಡ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಾಂಬಾರು ಜೊತೆ ಚಟ್ನಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.